ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ ಅಫಿಷಿಯಲ್ ಚಾನಲ್‌ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕಾಲರ್‌ಶಿಪ್ ಅನ್ನು ನೋಡೋಣ. ಈ ಒಂದು ಸ್ಕಾಲರ್‌ಶಿಪ್ ಎಲ್ಲರೂ ಅಪ್ಲೈ ಮಾಡಬಹುದು. ಯಾರೆಲ್ಲ ಎಸ್-ಎಲ್-ಸಿ ಪಾಸ್ ಆಗಿದ್ರಾ ಎಲ್ಲರೂ ಅಪ್ಲೈ ಮಾಡಬಹುದು. ಯಾರೆಲ್ಲ ಅಪ್ಲೈ ಮಾಡಬಹುದು ಮತ್ತೆ ಯಾವ ರೀತಿ ಅಪ್ಲೈ ಮಾಡೋದು, ಸ್ಕೋರ್ ಎಷ್ಟಾಗಿರಬೇಕು, ಎಷ್ಟು ಅಮೌಂಟ್ ಕೊಡ್ತಾರೆ, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಅಪ್ಲೈ ಮಾಡೋ ಲಿಂಕನ್ನು ಕೂಡ ಕೊಡ್ತೀನಿ ಮತ್ತೆ ಅಪ್ಲೈ ಯಾವ ರೀತಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದೇ ರೀತಿ ಪ್ರತಿಯೊಂದು ಸ್ಕಾಲರ್ಶಿಪ್ ಆಗ್ತಾ ಇರ್ತೀನಿ. ಅದು SSP ಆಗಿರ್ಬೋದು, NSP ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಗೌರ್ಮೆಂಟಿಂದ ಬರೋ ಸ್ಕಾಲರ್ಶಿಪ್ಪು, ಪ್ರೈವೇಟಾಗಿ ಬರೋ ಸ್ಕಾಲರ್ಶಿಪ್ಪು, ಪ್ರತಿಯೊಂದು ಇದೇ ಒಂದು ಚಾನಲ್ ಸಿಗ್ತಾ ಇರ್ತದೆ. ಸೊ ಮಿಸ್ ಮಾಡಿದ ಎಲ್ಲನೂ ಅಪ್ಲೈ ಮಾಡಬೇಕು. ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ವೇಟ್ ಮಾಡ್ತಾ ಇರ್ತೀವಿ, ಮಾಡ್ಕೊಳ್ಳಿ. ಮಾಡಿದ್ರಾ ಅದ್ರ ಜೊತೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲೇಬೇಕು. ಮಿಸ್ ಮಾಡಿದ್ರೆ ಶೇರ್ ಮಾಡಿ, ಯಾಕಂದ್ರೆ ಅವರು ಕೂಡ ಹೆಲ್ಪ್ ಆಗಲಿ. ಸೊ ಎಲ್ಲರೂ ಕೂಡ ಅಪ್ಲೈ ಆದರೆ ಮಾಡಿ. ಸೊ ಬನ್ನಿ ಈಗ ನೋಡ್ತಾ ಹೋಗೋಣ ಯಾವುದು ಸ್ಕಾಲರ್ಶಿಪ್ಪು ಯಾವ ರೀತಿ ಅಪ್ಲೈ ಮಾಡೋದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಓಕೆ ಬನ್ನಿ. ಬಿಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ನು ಇದು ಆ ಕಾಸ್ಟ್ ಈ ಕಾಸ್ಟ್ ಅಂತ ಎಲ್ಲ ಕಾಸ್ಟ್ನವರು ಅಪ್ಲೈ ಮಾಡ್ಬೋದು. ಇದು ಏನಂತ ಅಂದರೆ ಇದು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಕೊಡುವಂಥ ಹಾಸ್ಟೆಲ್ ಸ್ಕಾಲರ್ಶಿಪ್ಪು. ಅರ್ಥ ಆಯ್ತಾ? ಯಾರು ಹಾಸ್ಟೆಲ್ ಅರ್ಜಿ ಹಾಕ್ತೀರಾ ಅವರ ಹಾಸ್ಟೆಲ್ ಯಾರು ಸೆಲೆಕ್ಟ್ ಆಗೋದಿಲ್ಲ. ಅವರಿಗೆ ವರ್ಷಕ್ಕೆ 15,000 ಸ್ಕಾಲರ್ಶಿಪ್ನ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಹಾಸ್ಟೆಲ್ಗೆ ಅರ್ಜಿ ಹಾಕಬೇಕು. ನಿಮಗೆ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಹಾಸ್ಟೆಲ್ ಯಾರಿಗೆ ಸಿಗೋದಿಲ್ಲ ಅವ್ರಿಗೆ 15,000 ಸ್ಕಾಲರ್ಶಿಪ್ನ ಕೊಡ್ತಾರೆ. ಸೊ ವರ್ಷಕ್ಕೆ 15,000 ಸ್ಕಾಲರ್ಶಿಪ್ನ ಕೊಡ್ತಾರೆ. ಹಾಸ್ಟೆಲ್ ಅರ್ಜಿ ಹಾಕಿರ್ತೀರಾ, ಅರ್ಜಿ ಹಾಕಬೇಕು. ಅಲ್ಲಿ ಏನಾದರೂ ನೀವು ಸೆಲೆಕ್ಟ್ ಆಗಿಲ್ಲ ಅಂದ್ರೆ 15,000 ಸ್ಕಾಲರ್ಶಿಪ್ ಕೊಡ್ತಾರೆ. ಮತ್ತೆ ಹಾಸ್ಟೆಲ್ ಅರ್ಜಿ ಹಾಕಿದ್ರು ಕೂಡ ನೀವು ಹಾಸ್ಟೆಲ್ಗೆ ಹೋಗಿಲ್ಲ ಅಂದ್ರೂ ಕೂಡ ನಮಗೆ 15,000 ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಯಾವ ರೀತಿ ಅಪ್ಲೈ ಮಾಡೋದು ಲಿಂಕ್ ಕೂಡ ಕೊಡ್ತೀನಿ. ಸೊ ಅಪ್ಲೈ ಯಾವ ರೀತಿ ಮಾಡೋದು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲಾಗಿ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಇರ್ತದೆ ಲಿಂಕು. ಆಮೇಲೆ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಮೊದಲಾಗಿ ಈ ನೋಟಿಸ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅರ್ಹತೆ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಯಾರೆಲ್ಲ SLC ಪಾಸ್ ಆಗಿದ್ರೆ ಅವರು ಅಪ್ಲೈ ಮಾಡ್ಬೋದು. PUCನವ್ರು ಮಾಡ್ಬೋದು, ಡಿಗ್ರಿನವ್ರು ಮಾಡ್ಬೋದು, ಇಂಜಿನಿಯರಿಂಗು ಎಲ್ಲ ಕೋರ್ಸ್ನವರು, ಮತ್ತು 1 to 10 ಕೂಡ ಮಾಡ್ಬೋದು. ಅರ್ಥ ಆಯ್ತಾ? 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ಮಾಡ್ಬೋದು. ಎಕ್ಸ್ಪ್ರೆಸ್ಸಿಯಲ್ಲಿ SLC ಪಾಸ್ ಆದ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅರ್ಹತೆ ನೋಡ್ಕೊಳ್ಳಿ ನೀವು. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮತಿ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದು ರಾಜ್ಯದ ನಿವಾಸಿಗಿರಬೇಕು. ಸೊ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು. ಮತ್ತೊಂದು ಪಾಯಿಂಟ್ ಅಂದರೆ ವಿಡಿಯೋನ ಕೊನೆವರೆಗೆ ನೋಡಿ. ಪ್ರತಿಯೊಂದರ ಮಾಹಿತಿ ಹೇಳ್ತೀನಿ, ಮಿಸ್ ಮಾಡಿದ್ರೆ ಕೊನೆವರೆಗೆ ನೋಡಿ. ಆಮೇಲೆ ಇಲ್ಲಿ ನೋಡ್ಕೊಳ್ಳಿ, ನೀವು ಓದ್ಕೊಳ್ಳಿ. ನಾನು ಡೈರೆಕ್ಟ್ ಟಾಪಿಕ್ ಕಡೆ ಹೋಗ್ತೀನಿ. ಸೊ ಅರ್ಹತೆಗಳನ್ನ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನಿಮ್ಮದೇ ಆದಾಯ ಕೂಡ ಇಲ್ಲಿ ಈ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯವು 2.50 ಲಕ್ಷ ಮೀರಿರಬಾರ್ದು. 2.5 ಲಕ್ಷಕ್ಕಿಂತ ಮೀರಿರಬಾರ್ದು. ಸೊ ಅದರ ಒಳಗಡೆ ಇದು ನಡೀತೆ. ಕೊನೆಗೆ 2.50 ಲಕ್ಷ ಇರಬೇಕು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಆಮೇಲೆ ಮೀಸಲಾತಿ ಬಂದ್ಬಿಟ್ಟು 75% ಸ್ಥಾನಗಳನ್ನು ಅಲ್ಪಸಂಖ್ಯಾತರ ಜನಾಂಗದ ವಿದ್ಯಾರ್ಥಿಗಳಿಗೆ ಹಾಗೂ 25% ಸ್ಥಾನಗಳನ್ನು ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನೀಡುವುದು. ಸೊ ಇದು ಬಂದ್ಬಿಟ್ಟು ಕಾಸ್ಟ್ ಮೇಲೆ ಡಿಪೆಂಡು. ಮುಂದೆ ನೋಡ್ತಾ ಹೋಗೋಣ. ಕೊಟ್ಟಿದ್ದಾರಲ್ಲೂ ಪ್ರತಿ ವಿದ್ಯಾರ್ಥಿನಿಗಳಲ್ಲಿ ಅಲ್ಪಸಂಖ್ಯಾತರ 75% ಸ್ಥಾನಗಳಲ್ಲಿ ಮುಸ್ಲಿಂ 75%, ಕ್ರಿಶ್ಚಿಯನ್ 14%, ಜೈನ 7%, ಬೌದ್ಧ 2% ಮತ್ತು ಸಿಖ್ ಅಥವಾ ಪಾರ್ಸಿಯವರಿಗೆ 2% ಪ್ರವೇಶ ನೀಡುವುದು. ಸೊ ಕಡ್ಡಾಯವಾಗಿ ಇಷ್ಟು ಪ್ರವೇಶ ಕೊಡ್ತಾರೆ ಅವರಿಗೆ. ಅರ್ಥ ಆಯ್ತಾ? ಸೊ ಎಲ್ಲ ಕಾಸ್ಟ್ನವರಿಗೆ ಕಡ್ಡಾಯವಾಗಿ ಇಷ್ಟು ಪ್ರವೇಶ ಮತ್ತು ಇಷ್ಟು ಮೀಸಲಾತಿನ ಕೊಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ ಅರ್ಜಿ ಸಲ್ಲಿಸುವ ವಿಧಾನ. ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇನ್ನು ಓದ್ಕೊಳ್ಳಿ. ಇನ್ನು ತುಂಬ ಜನ ಕೇಳೋ ಡೌಟೇ ಏನೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡೋಕ್ಕಂತ. ಇಲ್ಲಿವೇ ನೋಡ್ಕೊಳ್ಳಿ. ಸೊ ಇವೆಲ್ಲ ಬೇಕು ಅಪ್ಲೈ ಮಾಡೋಕ್ಕೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಇವನ್ನೆಲ್ಲ. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಿಂದ ಪ್ರವೇಶ ದೃಢೀಕರಣ ಪತ್ರ ಅಥವಾ ಶುಲ್ಕ ಪಾವತಿಸಿದ ರಸೀದಿ ಅಂದರೆ P ರಸೀದಿ ಇರಬೇಕು. ಆಮೇಲೆ ವಿದ್ಯಾರ್ಥಿಯ ಆಧಾರ್ ಮತ್ತು ಬ್ಯಾಂಕ್ ವಿವರಗಳು ಕಡ್ಡಾಯವಾಗಿ ಆನ್ಲೈನಲ್ಲಿ ಅರ್ಜಿ ನಮೂದಿಸುವುದು. ಸೊ ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕಂತ. ಆಮೇಲೆ ಹಿಂದಿನ ತರಗತಿಯಲ್ಲಿ ತೇರ್ಗಡೆಯಾದ ಅಂಕಪಟ್ಟಿ, ದೃಢೀಕೃತ ಪ್ರತಿ. ಅರ್ಥ ಆಯ್ತಾ? ಹಿಂದಿನ ವರ್ಷದಲ್ಲಿ ನೀವು ಪಾಸ್ ಆಗಿರ್ತಾರಲ್ಲ, ಸೊ ಅದರ ಅಂಕಪಟ್ಟಿ ಬೇಕು. ನೀವು ಇನ್ ಕೇಸ್ ಈಗೆಲ್ಲ SSLC ಎಲ್ಲ ಮುಗಿಸಿದ್ರ ನಿಮಗೆ ಮಾರ್ಕ್ಸ್ ಕಾರ್ಡು, ಆನ್ಲೈನ್ ಮಾರ್ಕ್ಸ್ ಕಾರ್ಡು ಅದನ್ನೇ ಕೊಡ್ಬೋದು. ಅರ್ಥ ಆಯ್ತಾ? ಸೊ ನಿಮಗೆ ಇನ್ನೂ ಲೇಟ್ ಆಗ್ತದೆ, ನಿಮ್ಮ ಸ್ಕೂಲಲ್ಲಿ ಕೊಡೋದಿಲ್ಲ ಎಷ್ಟು ಬೇಗ. ಸೊ ಆನ್ಲೈನ್ ಇರ್ತದಿಲ್ಲ, ಅದನ್ನ ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಇದು ನೋಡ್ಕೊಳ್ಳಿ. ಇನ್ನೂ ತುಂಬ ಇವೇ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೋಡ್ಕೊಳ್ಳಿ. ಆಮೇಲೆ ಆಯ್ಕೆ ವಿಧಾನ ನೋಡ್ಕೊಳ್ಳಿ. ಇಲ್ಲಿ ಇನ್ನೂ ಕೆಲಷ್ಟು ಮಾಹಿತಿ ಇವೆ, ಇಲ್ಲಿ ಅವಧಿ ಅಂತ ಇವೆ. ಸೊ ನೀವು ಓದ್ಕೊಳ್ಳೋರು ಓದ್ಕೋಬೋದು. ಸೊ ಇವು ಕೂಡ ನಮಗೆ ಹೆಲ್ಪ್ ಆಗ್ಬೋದು. ಓದ್ಕೊಳ್ಳಿ ಇವನು ಕೂಡ. ಆಮೇಲೆ ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸೂಚನೆ, ಇನ್ನೂ ಕೂಡ ಓದ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಾವು ಹೋಗೋಣ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ. ಸೊ ನಾನು ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಮತ್ತೊಂದು ಪೇಜ್ ಬರ್ತದೆ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡೋಣ ಯಾವ ರೀತಿ ಅಂತ. ಒಂದು ವೆಬ್ಸೈಟ್ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇದೇ ರೀತಿ ಸೇಮ್ ವೆಬ್ಸೈಟ್ ಬರ್ತದೆ. SHP ಅಂತ ಇರ್ತದೆ. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರೋದು. ಅರ್ಥ ಆಯ್ತಾ? ಮಿಸ್ ಮಾಡಿ ಎಲ್ಲರಿಗೂ ಅಪ್ಲೈ ಮಾಡಿ. ಸೊ ನಿಮ್ಗೆ ಹಾಸ್ಟೆಲ್ ಸೆಲೆಕ್ಟ್ ಆಗಲಿ ಆಗದೇ ಇರಲಿ, ನಿಮ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಮಾಡ್ತಾರೆ.
ಸೆಲೆಕ್ಟ್ ಆದರೂ ಹೋಗಲಿಲ್ಲ ಅಂದ್ರೆ ಕೂಡ ನಿಮಗೆ ಕ್ರೆಡಿಟ್ ಆದರೂ ಮಾಡ್ತಾರೆ. ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ವಿಡಿಯೋ ಕೊನೆವರೆಗೆ ನೋಡಿ. SSB ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂತ ಎರಡೂ ಇರ್ತವೆ. ನೀನು ತೋರಿಸ್ತೀನಿ ನಿಮಗೆ, ಪ್ರತಿಯೊಂದನ್ನು ಹೇಳ್ತೀನಿ. ಪ್ರೀ ಮೆಟ್ರಿಕಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಯಾರೆಲ್ಲ 6ನೇ ತರಗತಿಯಿಂದ 10ನೇ ತರಗತಿ ಓದ್ತಾ ಇದ್ದೀರಾ, ಅರ್ಥ ಆಯ್ತಾ? ಮುಗಿದವರಲ್ಲ, 6ನೇ ತರಗತಿಯಿಂದ 10ನೇ ತರಗತಿವರೆಗೆ 6 to 10th ಅವರೆಗೆ ಯಾರೆಲ್ಲ ಓದ್ತಾ ಇದ್ದೀರಾ ಅವರ ಪ್ರೀ ಮೆಟ್ರಿಕಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಪೋಸ್ಟ್ ಮೆಟ್ರಿಕ್ಕು ಯಾರೆಲ್ಲ SLC ಮುಗಿದಿದೆ ಈ ವರ್ಷ ಮುಗಿದವರು ಕೂಡ ಅಪ್ಲೈ ಮಾಡಬೇಕು ಪೋಸ್ಟ್ ಮೆಟ್ರಿಕಲ್ಲಿ. ಯಾರೆಲ್ಲ SLC ಮುಗಿದಿದೆ, ಆಮೇಲೆ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪ್ರತಿಯೊಬ್ಬರು ಪೋಸ್ಟ್ ಮೆಟ್ರಿಕಲ್ಲಿ ಅಪ್ಲೈ ಮಾಡಬೇಕು, ಅರ್ಥ ಆಯ್ತಾ? SLC ಮುಗಿದವರು ಕೂಡ ಇಲ್ಲಿ ಅಪ್ಲೈ ಮಾಡಬೇಕು ಪೋಸ್ಟ್ ಮೆಟ್ರಿಕಲ್ಲಿ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕೆಲಸ ಮಾಡಬೇಕು. ಅದೇಂತಂದ್ರೆ ನಿಮ್ಮ ಒಂದು SSP ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಲಾಸ್ಟಿಗೆ ಇರ್ತದೆ ಇಲ್ಲಿ SSP ಅಕೌಂಟ್ ಅಂತ ಇರ್ತದೆ. ಆಲ್ ಸ್ಟೂಡೆಂಟ್ ಶುಡ್ ಹ್ಯಾವ್ SSP ಸ್ಟೂಡೆಂಟ್ ಅಕೌಂಟ್ ಆ್ಯಂಡ್ ನೀಡ್ ಟು ಪ್ರೊವೈಡ್ ದ ಸೇಮ್ ಇನ್ ಹಾಸ್ಟೆಲ್ ಅಪ್ಲಿಕೇಶನ್. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಮುಂಚೆ ನೀವು SSP ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಅರ್ಥ ಆಯ್ತಾ? ಇಲ್ಲಿ ನೀವು ಪ್ರೀ ಮೆಟ್ರಿಕ ಪೋಸ್ಟ್ ಮೆಟ್ರಿಕ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬೇಕು. SLC ಪಾಸ್ ಆದವರು ಪೋಸ್ಟ್ ಮೆಟ್ರಿಕ್ನ ಸೆಲೆಕ್ಟ್ ಮಾಡಿ, ಅರ್ಥ ಆಯ್ತಾ? ಪೋಸ್ಟ್ ಮೆಟ್ರಿಕ್ ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೊಂದು ಈ ರೀತಿ ಪೇಜ್ ಬರ್ತದೆ, ಸ್ವಲ್ಪ ಲೋಡ್ ಆಗ್ತದೆ, ವೇಟ್ ಮಾಡಿ. ಸೊ ಈ ರೀತಿ ಪೇಜಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್, ಖಾತೆಯನ್ನು ಸೃಜಿಸಿ ಅಂತ ಇರ್ತದೆ. ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ನಮೂದಿಸಿ. ಯಾರೆಲ್ಲ ಹಿಂದಿನ ವರ್ಷ ಅಪ್ಲೈ ಮಾಡಿಲ್ಲ ಅವರು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಈಗ ನೀವು ಅಪ್ಲೈ ಮಾಡಿದರೆ SLCಯಲ್ಲಿ ಅಪ್ಲೈ ಮಾಡಿದರೆ ನೀವು ಮತ್ತೊಂದು ಖಾತೆನ ತೆಗೆದುಕೋಬೇಡಿ, ಅದನ್ನೇ ಖಾತೆಯನ್ನು ಮುಂದುವರಿಸಿ, ಅರ್ಥ ಆಯ್ತಾ? ಯಾರು ಇನ್ನೂ SSP ಅಂದರೆ ಹಾಸ್ಟೆಲ್ ಅರ್ಜಿ ಇನ್ನೂ ಯಾರು ಹಾಕಿಲ್ಲ ಅವರು ಮಾತ್ರ ಇದನ್ನ ಮಾಡಬೇಕು, ಅರ್ಥ ಆಯ್ತಾ? ಈಗ ನೀವು ಹಿಂದೆ ಏನಾದರೂ ಅರ್ಜಿ ಹಾಕಿದರೆ ನಿಮಗೊಂದು ID ಇರ್ತದೆ, ಆ ಒಂದು ID ಲಾಗಿನ್ ಆಗಬೇಕು. ನಾವಿನ್ನೂ ಅರ್ಜಿ ಹಾಕಿಲ್ಲ, ಇದೇ ಮೊದಲ ಬಾರಿಗೆ ಅಂದಾಗ ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ನಮೂದಿಸಿ, ನಿಮ್ಮ ಆಧಾರ್ ಸಂಖ್ಯೆನ ಹಾಕಿಬಿಟ್ಟು ಗೆಟ್ ಪ್ರೊಸೀಡ್ ಮೇಲೆ ಒತ್ತಿದ್ರೆ ನಿಮ್ಮೊಂದು OTP ಬರ್ತದೆ. ಆ OTP ಹಾಕ ಮೇಲೆ ನಿಮ್ಮೊಂದು ID ಕೊಡ್ತಾರೆ, SSP ID ಕೊಡ್ತಾರೆ. ID ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಇಂಪಾರ್ಟೆಂಟು, ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ. ಆ ID ಪಾಸ್ವರ್ಡ್ ಸಿಕ್ಕ ಮೇಲೆ ಡೈರೆಕ್ಟ್ ನೀವು ಮೇನ್ ಪೇಜಿಗೆ ಬರಬೇಕು. ಆಗಲೇ ತೋರಿಸಿದ್ನಲ್ಲ, ಮೇನ್ ಪೇಜ್ಗೆ ಬ್ಯಾಕ್ ಬಂದುಬಿಟ್ಟು ಮೇನ್ ಪೇಜ್ಗೆ ಬನ್ನಿ. ID ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ, ಮೊದಲು ಬರೆದಿಟ್ಕೊಳ್ಳಿ ID ಪಾಸ್ವರ್ಡನ್ನು. ಇಲ್ಲಿ ಬಂದುಬಿಟ್ಟು ನೀವು ಪೋಸ್ಟ್ ಮೆಟ್ರಿಕ್ನ ಸೆಲೆಕ್ಟ್ ಮಾಡಬೇಕು. ಯಾರೆಲ್ಲ SLC ಪಾಸ್ ಆಗಿದ್ದೀರಾ ಇಲ್ಲಿ ಅಪ್ಲೈ ಮೇಲೆ ಒತ್ತಬೇಕು, ಅರ್ಥ ಆಯ್ತಾ? ID ಕ್ರಿಯೇಟ್ ಆದಮೇಲೆ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೇಳ್ತಾರೆ ಡೂ ಹ್ಯಾವ್ ಎ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ. ಈಗಾಗಲೇ ಕ್ರಿಯೇಟ್ ಮಾಡಿರ್ತಾರಲ್ವ, ಎಸ್ ಅಂತ ಒತ್ತಬೇಕು. ಸೊ ಎಸ್ ಅಂತ ಒತ್ತಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಇಲ್ಲಿ ಬಳಕೆದಾರರ ಹೆಸರು ಪಾಸ್ವರ್ಡ್ ಕೇಳ್ತಾರೆ. ಈಗಾಗಲೇ ID ಕೊಟ್ಟಿರ್ತಾರೆ ನಿಮಗೊಂದು, ನಿಮ್ಮ ಮೊಬೈಲ್ಗೆ ID ಬಂದಿರ್ತದೆ. ಅದು 2025ರಿಂದ ಸ್ಟಾರ್ಟ್ ಆಗ್ಬೋದು ಅನ್ಕೋತೀನಿ. ಆ ID ಇರ್ತದೆ, ಆ ID ಮತ್ತು ಪಾಸ್ವರ್ಡು ಹೇಳಿದ್ನಲ್ಲ, ಪಾಸ್ವರ್ಡ್ ಬೇಕಂತ. ಆ ಪಾಸ್ವರ್ಡ್ ನೆನ್ಪಿಟ್ಕೊಂಡು ಇಲ್ಲಿ ID ಪಾಸ್ವರ್ಡ್ ಹಾಕಿ ಆಮೇಲೆ ಕ್ಯಾಪ್ಚಾ ಹಾಕಬೇಕು. ಇಲ್ಲಿ ಕೆಳಗಡೆ ಇರ್ತದೆ ಅದನ್ನು ಮೇಲೆ ಹಾಕಬೇಕು, ಅರ್ಥ ಆಯ್ತಾ? ಸೊ ಕೆಳಗೆ ಇರ್ತದೆ ಅದನ್ನೇ ಮೇಲ್ಗಡೆ ಹಾಕಬೇಕು ಅಷ್ಟೇ. ಅದಾನಂತರ ಲಾಗಿನ್ ಮಾಡ್ತಿದ್ರೆ ಲಾಗಿನ್ ಆಗ್ತದೆ. ಆಮೇಲೆ ಡೈರೆಕ್ಟ್ ನಿಮಗೆ ಫಾರ್ಮ್ ಬರ್ತದೆ. ಆ ಫಾರ್ಮಲ್ಲಿ ನಿಮ್ಮ ಡೀಟೇಲ್ಸ್ ಇರ್ತದೆ, ಕಾಲೇಜ್ ಡೀಟೇಲ್ಸು. ಸೊ ಅದರ ಜೊತೆಗೆ ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೇಳ್ತಾರೆ. ಅಪ್ಲೈ ಆದರೆ ಮಾಡಬೇಕು. ನಾನು ನಿಮಗೆ ಪಾರ್ಟ್ 2 ಮಾಡ್ತೀನಿ, ಈ ಒಂದು ವಿಡಿಯೋನ ಪಾರ್ಟ್ 2 ಮಾಡ್ತೀನಿ. ಆ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಏನೆಲ್ಲ ಫಿಲ್ ಮಾಡಬೇಕು ಅಂತ, ಯಾರು ವಿಡಿಯೋ ಬೇಕು ಕಮೆಂಟ್ ಮಾಡಿ. ಸೊ ಪಾರ್ಟ್ 2 ಬೇಕು ಅಂತ, ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಸಾಧ್ಯ ಮಾಡ್ತೀನಿ. ಸೊ ಯಾರಿಗೆ ಬರ್ತದೆ ಅಪ್ಲೈ ಮಾಡಿ. ಇನ್ನು ಯಾರಿಗೆ ಬರೋದಿಲ್ಲ ಇನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ, ಅಂದರೆ ಆನ್ಲೈನ್ ಸೆಂಟರು, ಕಂಪ್ಯೂಟರ್ ಸೆಂಟರ್ಗೆ ಹೋಗಿಬಿಟ್ಟು ಅಲ್ಲಿ ಅಪ್ಲೈ ಮಾಡಿಸಿ. ತುಂಬ ಜನ ಕೇಳ್ತಾ ಇದ್ದಾರೆ ಲಾಸ್ಟ್ ಡೇಟ್ ಅಂತ. ಲಾಸ್ಟ್ ಡೇಟು ಇನ್ನೇನು ಇದೆ, ಜೂನ್ 30ರೊಳಗೆ ಮುಗಿತದೆ, ಅರ್ಥ ಆಯ್ತಾ? ಜೂನ್ 30ರೊಳಗೆ ಮುಗಿತದೆ. ಅಷ್ಟರೊಳಗೆ ಅಪ್ಲೈ ಮಾಡಿ. ಅದೇ ಲಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಮತ್ತೆ ಡೇಟನ್ನು ಚೇಂಜ್ ಮಾಡ್ತಾರೆ ಅವರು, ಡೇಟನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಡೋಂಟ್ ವರಿ, ಜೂನ್ ಮತ್ತು ಜುಲೈ ಲಾಸ್ಟ್ ಡೇಟು, ಜೂನ್ ಮತ್ತು ಜುಲೈಲಿ ಅಪ್ಲೈ ಮಾಡಿ. ಆದಷ್ಟು ಬೇಗ ಹಾಕಿ. ನೀವು ಆದಷ್ಟು ಬೇಗ ಹಾಕಿದರೆ ನಿಮಗೆ ಅಪಾರ್ಚುನಿಟಿ ಜಾಸ್ತಿ ಇರ್ತದೆ, ಅರ್ಥ ಆಯ್ತಾ? ಮತ್ತು ಫುಲ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಬರೋ ಅಪಾರ್ಚುನಿಟಿ ಕಡಿಮೆ ಆಗ್ತದೆ, ಅರ್ಥ ಆಯ್ತಾ? ಬೇಗ ಅಪ್ಲೈ ಮಾಡಿ. ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು, ತಪ್ಪದೇ ಶೇರ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅಲ್ಲಿ ಕೇಳಿ ಪ್ರತಿಯೊಂದನ್ನು ಹಾಕಿ ಕೊಡ್ತಾರೆ, ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪದೆ ಶೇರ್ ಮಾಡಿ.